ಸರ್ ಇದು ಸತತ 45 ದಿನದಿಂದ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡ್ಕೊಂಡ್ಬಂದಿದ್ವಿ. ಎಲ್ಲ ವಿದ್ಯಾರ್ಥಿಗಳು ಯಾವತ್ತೂ ಕುಗ್ಗಿಲ್ಲ, ಜಗ್ಗಿಲ್ಲ, ಬಗ್ಗಿಲ್ಲ. ಈ ಒಂದು ಹೋರಾಟ ಕಂಟಿನ್ಯೂಸ್ ಆಗಿ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲಿವರೆಗೂ ನ್ಯಾಯ ಸಿಗಲ್ವೋ ಅಲ್ಲಿವರೆಗೂ ನಾವು ಹೋರಾಟ ಮಾಡೋಕ್ಕೆ ರೆಡಿ ಇದ್ದೀವಿ. ಅದರಲ್ಲಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಟಿ ಎ ನಾರಾಯಣಗೌಡರು ಅಣ್ಣವ್ರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾಯಿದ್ವಿ. ಒಟ್ಟಾಗಿ ಹೇಳ್ಬೇಕಂತಂದರೆ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಸರ್ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂತಂದರೆ ನಾಳೆ ಏನಿದೆ ಈ ಒಂದು KPSC ಮುತ್ತಿಗೆ ಹಾಕೋದು, ಈ KPSC ಇದೆಯಾ ಅಂತ ಒಂದು ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತೋರಿಸುತ್ತೆ. ಅದಕ್ಕೋಸ್ಕರ ಸರ್ಕಾರ ಈ ಕೂಡಲೇ ಒಂದು ನಿಲುವು ತೊಗೊಂಡು ಸ್ಟೂಡೆಂಟ್ಸ್ ಪರವಾಗಿ, ಯಾಕೆ ಅಂತಂದರೆ ನೀವು ಲಾಸ್ಟ್ ಒಂದು ಸತಿ ನೀವು ವಿದ್ಯಾರ್ಥಿಗಳ ಪರವಾಗಿ ಇದ್ದೀರಾ, ಮತ್ತು ಇನ್ನೊಂದು ಸತಿ ವಿದ್ಯಾರ್ಥಿಗಳ ಪರವಾಗಿ ಇದ್ದು ಅವರಿಗೆ ನ್ಯಾಯ ಕೊಡಿಸ್ಬೇಕಾಗುತ್ತೆ. ನೀವು ಇಂಡಿಯಾ ಬಾಂಗ್ಲಾದೇಶ ಆಗಬಾರ್ದು. ಯಾಕೆಂದರೆ ವಿದ್ಯಾರ್ಥಿಗಳಿಂದನೇ ಅಲ್ಲಿರೋ ಸುತ್ತಮುತ್ತ ಅಧಿಕಾರಿಗಳಿಂದನೇ ಇವತ್ತೇನಾಗಿದೆ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ನೇ ಓಡಿಸಿದ್ದಾರೆ ಅಂತಂದರೆ ಕರ್ನಾಟಕದಲ್ಲಿ KPSC ಇದೆಯಾ ಅಂತ ಅನ್ನೋದು ತೋರಿಸೋದೇನು ದೊಡ್ಡ ವಿಚಾರ ಇಲ್ಲ. ದಯವಿಟ್ಟು ಸರ್ಕಾರ ಈ ಒಂದು ಹೋರಾಟಕ್ಕೆ ಸ್ಪಂದಿಸಿ. ಯಾಕೆ ಅಂತಂದರೆ ನಿಮ್ಮ ಸುತ್ತಮುತ್ತ ಅಧಿಕಾರಿಗಳು ನಿಮಗೆ ಸುಳ್ಳು ಮಾಹಿತಿ ಕೊಡ್ತಾ ಇರೋದ್ರಿಂದ ಈ ಸಮಸ್ಯೆ ಉದ್ಭವ ಆಗ್ತಿದೆ. ಈ ನಮ್ಮ ಸಮಸ್ಯೆನ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳ್ನಾಡು, ಕೇರಳ, ಗೋವಾ, ಡೆಲ್ಲಿ ಈ ಕಡೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಬಿಟ್ಟು ನಮ್ಮ ಮನವಿ ಕೊಟ್ಬಿಟ್ಟು ನಮ್ಮ ಸಮಸ್ಯೆ ಹಿಂಗಿದೆ ಸರಿಪಡಿಸಿ ಅಂತ ಆಗಲ್ಲ. ನಮ್ಮ ಸಮಸ್ಯೆ ಇರೋದು ಕರ್ನಾಟಕದಲ್ಲಿ, ಅದು ಕನ್ನಡ ಸಮಸ್ಯೆ. ಕನ್ನಡ ಅಂತ ಬಂದಾಗ ಸಿದ್ದರಾಮಯ್ಯ ಅವರಿಗೆ ಒಂದು ಮಾತು ಹೇಳ್ತೀನಿ, ಕನ್ನಡಕ್ಕೆ ನೀವು ಮೋಸ ಮಾಡಿದ್ರೆ ಎತ್ತು ತಾಯಿಗೆ ಮೋಸ ಮಾಡ್ದಂಗೆ ದಯವಿಟ್ಟು ವಿದ್ಯಾರ್ಥಿಗಳ ಪರವಾಗಿ ನೀವು ನಿಂತ್ಕೊಂಡು ಅವರಿಗೆ ನ್ಯಾಯ ಕೊಡಿಸ್ಬೇಕಂತ ಕೇಳ್ಕೊತೀನಿ. ನ್ಯಾಯ ಕೊಡಿಸಿಲ್ಲ ಅಂತಂದರೆ ದಯವಿಟ್ಟು ಹೇಳ್ತೀನಿ ನೋಡಿ, ಇದು ಒಂದು ಕಪ್ಪು ಚುಕ್ಕಿಯಾಗಿ ಉಳ್ಕೊಳುತ್ತೆ. ನೀವು ನ್ಯಾಯ ಕೊಡಿಸೋವರೆಗೂ ಕರ್ನಾಟಕದ ಪ್ರತಿ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ. ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂತಾರೆ. ಒಂದು ಪರೀಕ್ಷೆಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಸರ್ಕಾರದ ಫೋಕಸ್ಸಿಂದ. ಇದು ಭ್ರಷ್ಟಾಚಾರ. ಈ ರೀತಿ ಪದೇ ಈ ಥರ ಮರುಪರೀಕ್ಷೆಗಳು ಆಗ್ತಾ ಹೋದ್ರೆ ಹಿಂಗೆ ಸರ್ಕಾರದ ಯಾವ ರೀತಿ? ಇದು ತಪ್ಪು ಮಾಡಿರೋದು ಜ್ಞಾನೇಂದ್ರ ಕುಮಾರ್ ಒಬ್ಬ ಅಧಿಕಾರಿ ತಪ್ಪು ಮಾಡಿರೋದ್ರಿಂದ ಲಕ್ಷಾಂತರ ವಿದ್ಯಾರ್ಥಿಗಳು ಸಫರ್ ಆಗ್ತಾ ಇದ್ದಾರೆ. ಒಬ್ಬ ಅಧಿಕಾರಿಗಳ ಫಸ್ಟ್ ಆ ಅಧಿಕಾರಿ ಮೇಲೆ ಅವಾಗಲೇ ಕ್ರಮ ತಗೊಂಡಿದ್ರೆ ಇಲ್ಲಿವರೆಗೂ ಈ ಸಮಸ್ಯೆ ಆಗ್ತಾ ಇರಲಿಲ್ಲ. ಈ ಸಮಸ್ಯೆ ಆಗಿದೆ ಅಂತಂದರೆ ಬಿಕಾಸ್ ಆ ಅಧಿಕಾರಿ ಮೇಲೆ ಕ್ರಮ ತಗೊಳ್ಳಿ. ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳೋದಕ್ಕೆ? ಅದೇ ಕ್ವಶನ್ ಸರ್. ಕಳೆದ ಬಾರಿ ಕೂಡ ಅಧಿಕಾರಿ ಇದು ಇನ್ನೊಂದು ಹೇಳ್ತೀವಿ, ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಈ ಒಂದು ಪರೀಕ್ಷೆ ನಡೆಸ್ಬೇಕಂತಂದರೆ. ಅದು ಯಾರ ದುಡ್ಡು? ನಾವು ಕಟ್ಟೋ ಟ್ಯಾಕ್ಸ್ ಮನಿ ನೀವು ಪೇ ಮಾಡ್ತಾ ಇರೋದಲ್ಲಿ. ನಾವು ಅಪ್ಲಿಕೇಶನ್ ನ್ಯಾಯಯುತವಾಗಿ ಸಮಾನತೆ ಎಲ್ಲಿದೆ? ಇಲ್ಲಿ ಕನ್ನಡದವರಿಗೆ ಸಮಾನತೆ ಇದೆಯಾ? ಪ್ರತಿ ಒಂದು ಕ್ವಶನ್ನು ಇಂಪಾರ್ಟೆಂಟ್ ಇದೆ. ನಾವು ಕೇಳ್ತಾ ಇರೋದು ಸಮಾನತೆ ಕೇಳ್ತಾ ಇದ್ದೀವಿ. ನೀವು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೊಂದು ನ್ಯಾಯ, ಕನ್ನಡ ಮೀಡಿಯಮ್ ಅವ್ರಿಗೊಂದು ನ್ಯಾಯ ಯಾಕೆ ಕೊಡ್ತೀರಾ? ಕೋಟ್ಯಾಂತರ ನಾವು ಅಪ್ಲಿಕೇಶನ್ ಫೀಸ್ ಹಾಕಿದ್ದೀವಿ, ಫೀಸ್ ಪೇ ಮಾಡ್ತೀವಿ. ನೀವು ಪುಕ್ಷಟೆ ಏನು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇಲ್ಲ. ನಾವು ಫೀಸ್ ಪೇ ಮಾಡಿದ್ದೀವಿ, ಪ್ರತಿಯೊಬ್ಬರು ಫೀಸ್ ಪೇ ಮಾಡಿದ್ದೀವಿ. ನಮ್ಮ ಹಕ್ಕಿದೆ ಕೇಳೋದಕ್ಕೆ. ನೀವು ಕರೆಕ್ಟಾಗಿ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದರೆ ನಾವು ಈ ಹೋರಾಟ ಯಾರು ಮಾಡ್ತಾ ಇದ್ರು? ನಿಮ್ಮನ್ನು ಯಾರು ಪ್ರಶ್ನೆ ಮಾಡ್ತಾ ಇದ್ರು? ಕರ್ನಾಟಕ ದುರ್ದೈವ ಏನಂದ್ರೆ ಹಿಂದಿ ಏರಿಕೆ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ಕನ್ನಡ ಮೀಸಲಾತಿ ಬಗ್ಗೆ ಹೋರಾಟ ಮಾಡಬೇಕು. ಯೋಗ್ಯ ಇದೇನಲ್ಲ ಜ್ಞಾನೇಂದ್ರ, ಹೆಸರುಗಷ್ಟೇ ಜ್ಞಾನೇಂದ್ರ ಇಟ್ಕೊಂಡಿದ್ದಾರೆ. UP ಉತ್ತರ ಪ್ರದೇಶದಿಂದ ಕರ್ನಾಟಕ ಬಂದಿದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡದ ಪ್ರಶ್ನೆಗಾಗಿ ಹೋರಾಟ ಮಾಡ್ತಾ ಇದ್ರೆ ಎಂತ ದುರ್ದೈವ ಇದು ಕರ್ನಾಟಕದ್ದು ಅಂತ. ಸರ್ ಅದೇ ಕೋಟ್ಯಾಂತರ ರೂಪಾಯಿ ವೇಸ್ಟು. ಬರೀ ಅವ್ರದ್ದಲ್ಲ, ಈಗ ಏನಿದೆಯಲ್ಲ ಕಾಂಪನ್ಸೇಷನ್ ಕೊಡಬೇಕು. 1 ವರ್ಷದಿಂದ ಅದೇ ನೋಟಿಫಿಕೇಶನ್ಗೆ ಏನು ವೆಯ್ಟ್ ಮಾಡ್ತಿದ್ದೀವಲ್ಲ ನಾವು. ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೆ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅವರಿಗೆ, ಸರ್ಕಾರಕ್ಕೆ. 1 ವರ್ಷದಲ್ಲಿ UPSCನೂ ಕಾನ್ಸ್ಟಿಟ್ಯೂಷನ್ ಮಾಡಿನೇ, KPSCನೂ ಕಾನ್ಸ್ಟಿಟ್ಯೂಷನ್ ಮಾಡಿನೇ. ಅವ್ರು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾರೆ ಅಂದರೆ ಇವ್ರಿಗೇನು ಯೋಗ್ಯತೆ ಇಲ್ವಾ? 16 ಜನ ಮೆಂಬರ್ಸ್ ಇದ್ದಾರೆ, ದನ ಕಾಯಕ್ಕಿದ್ದಾರೆ ಅವರು. 200 ಕ್ವಶನ್ಸ್ ಪೇಪರ್ ರೆಡಿ ಮಾಡಿಕೊಟ್ಟಿದ್ರೆ ಇದೆಲ್ಲ ವ್ಯವಸ್ಥೆ ಹಿಂಗಾಗ್ತಿತ್ತಾ? ಪ್ರಶ್ನೆ ಮಾಡಿಲ್ಲ ಅಂತಂದರೆ ಅವ್ರು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗೋದಾ? ಮುಂದಿನ ಹೋರಾಟ ಸರ್, ಅವ್ರಿಗೆ ನ್ಯಾಯ ಕೊಟ್ಟಿಲ್ಲ ಅಂತಂದರೆ KPSC ಇದೆಯಾ ಇಲ್ಲ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ, ನಾನು ವಿದ್ಯಾರ್ಥಿ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತೀನಿ, ಅಷ್ಟು ದೊಡ್ಡ ಮಟ್ಟಕ್ಕೆ ನಾವು ಹೋರಾಟ ಮಾಡ್ತೀವಿ. ಮತ್ತು ವಿದ್ಯಾರ್ಥಿಗಳು ಯಾವುದೇ ರೀತಿ KPSC ಮುಂದೆ ಮುತ್ತಿಗೆ ಹಾಕೋದು ವಿದ್ಯಾರ್ಥಿಗಳನ್ನ ಯಾರನ್ನೂ ಕರ್ಕೊಂಡು ಹೋಗಲ್ಲ. ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಏನಿದ್ದಾರೆ ಸದಸ್ಯರು ಎಲ್ಲರನ್ನೂ ಕರ್ಕೊಂಡೋಗಿ ಸಾವಿರಾರು ಸಂಖ್ಯೆಯಲ್ಲಿ KPSC ಇದೆಯಾ ಅಂತ ತೋರಿಸ್ತೀವಿ ಸರ್. ಸರ್ಕಾರ ಎಚ್ಚೆತ್ಕೊಬೇಕು ಸರ್, ಸರ್ಕಾರ ಎಚ್ಚೆತ್ಕೊಬೇಕು. ವಿದ್ಯಾರ್ಥಿಗಳು ಒಗ್ಗಟ್ಟಾದರೆ, ಹೇಳಿದ್ರಲ್ಲ ಸರ್, ಈಗ ಬಾಂಗ್ಲಾದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ನೇ ಓಡಿಸಿರೋ ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಅವರಂದರೆ ಒಂದೆರಡು ಬ್ಯಾಗ್ ಲಗೇಜ್ ಇಟ್ಕೊಂಡು ಕಳಿಸಿದ್ದಾರೆ. ಅದೇ ನಮ್ಮ ಇಂಡಿಯಾದಾಗ ಆಗಿದ್ರೆ ಹಾಕೊಂಡಿರೋ ಬಟ್ಟೆ ತೆಗೆದ್ಬಿಟ್ಟು ಕಳಿಸಿರ್ತಿದ್ರು. ಆ ಪ್ರಯತ್ನ ಖಂಡಿತ ಮಾಡ್ತೀವಿ ಸರ್, ಆ ಪ್ರಯತ್ನ ಖಂಡಿತ ಮಾಡ್ತೀವಿ. ಎಲ್ಲ KPSCಲಿರೋರು ಪ್ರತಿಯೊಬ್ಬರು ಭ್ರಷ್ಟರೇ ಇರೋದು.
ಮೊನ್ನೆ ನಡೆದ 25 ಹುದ್ದೆಗಳಿಗೂ ತುಂಬಾ ಭ್ರಷ್ಟಾಚಾರ ಆಗಿದೆ ಅಂತ ಬರ್ತೀವಿ. ಪ್ರತಿಯೊಂದು ನೋಟಿಫಿಕೇಶನಲ್ಲೂ ಭ್ರಷ್ಟಾಚಾರ ಮಾಡ್ತಾರೆ ಸರ್ ಅವರು. ಪ್ರತಿಯೊಂದು ನೋಟಿಫಿಕೇಶನಲ್ಲೂ ಯಾವಾಗ ಅವರಿಗೆ ಸಿಗಲ್ಲ, ಅವ್ರಿಗೆ ಜಾಸ್ತಿ ಅಮೌಂಟ್ ದುಡ್ಡು ಸಿಕ್ಕಿರಲ್ಲ, ಅದರಲ್ಲಿ ಆ ನೋಟಿಫಿಕೇಶನ್ನ ತನಿಖೆ ಮಾಡಿ ಅಂತ ಕೇಳ್ತಾರೆ. ಅದರಲ್ಲಿ ಅವರು ದುಡ್ಡು ತೊಗೊಂಡದೇ ಇದರಲ್ಲಿ ದುಡ್ಡು ತೊಗೊಂಡಿರೋ ಒಂದು ನೋಟಿಫಿಕೇಶನ್ಸಲ್ಲಿ ಎಲ್ಲ ನೋಟಿಫಿಕೇಶನು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅವ್ರಿಗೆ ಇಷ್ಟ ಬಂದಂಗೆ ರಿಸಲ್ಟ್ಸ್ ಬಿಡ್ತಾರೆ. ಅವ್ರಿಗೆ ಇಷ್ಟ ಬಂದಿರೋ ವ್ಯಕ್ತಿಗಳನ್ನೇ ಲಿಸ್ಟಲ್ಲಿ ಸೇರಿಸ್ಕೊತಾರೆ. ಈಗ ಮಾಡಿರೋದು ಅದೇ. ಕೇಸ್ ಇಷ್ಟೇ ಯಾಕೆ ಆ ಥರದ್ದು ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ? ಮರುಪರೀಕ್ಷೆ ಆಗಲೇಬೇಕಂತ ಒತ್ತಾಯ ಮಾಡ್ತಾರೆ. ಮರುಪರೀಕ್ಷೆ ಅಲ್ಲ, ಮರು ಅಧಿಸೂಚನೆ ಆಗ್ಬೇಕು ಸರ್. ಇದು ಮರುಪರೀಕ್ಷೆ ಆಗೋದ್ರಿಂದ ಮತ್ತೆ ಪಾಸ್ ಆಗಿರೋರು ಕೋರ್ಟಿಗೆ ಹೋಗ್ತಾರೆ. ಇನ್ನು 5 ವರ್ಷ ಆಗುತ್ತಾ, 10 ವರ್ಷ ಆಗೋದಲ್ಲ. ಇದು ಓಲ್ ಅಂಡ್ ಸೋಲು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಬರುತ್ತೆ. ಅಡ್ಮಿನಿಸ್ಟ್ರೇಟಿವ್ ಏನೇ ವಿಚಾರ ಬಂದ್ರೂ ಅವರು ಮನ್ಸು ಮಾಡಿ ಈ ಕೂಡಲೇ ಆ ನೋಟಿಫಿಕೇಶನ್ನ ವಾಪಸ್ ತೊಗೊಂಡು ಇನ್ನೂ 250 ವೇಕೆನ್ಸಿ ಇದೆ. 250 ವೇಕೆನ್ಸಿ ಇದೆ, ಅದನ್ನು ಆ್ಯಡ್ ಮಾಡಿ 634 ಹೊಸ ಒಂದು ಅಧಿಸೂಚನೆ ಹೊರಡಿಸಿದ್ರೆ ಪ್ರತಿಯೊಂದು ಸ್ಟೂಡೆಂಟ್ಸು ಮತ್ತೆ ಟೈಮ್ ಲಿಮಿಟ್ ಇರಬೇಕು, ಟೈಮ್ ಟೇಬಲ್ ಕೊಡಬೇಕು. ಇಷ್ಟು ವರ್ಷದಲ್ಲಿ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮತ್ತು KPSC ಸುಧಾರಣೆ ಹೆಂಗಾಗುತ್ತೆ ಸರ್? KPSC ಮಾಡ್ಕೊಂಡು ನಂಬ್ಕೊಂಡೆ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ ಇವತ್ತು. ಅವರೆಲ್ಲ ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾರೆ. ಅವ್ರ ಅಪ್ಪ ಅಮ್ಮ, ಅವ್ರ ಫ್ಯಾಮಿಲಿ ಏನಾಗಿದೆ ಅಂದರೆ ಪಾವರ್ಟಿ ಅಲ್ಲಿ ಬದುಕ್ತಿದ್ದಾರೆ. ಜೀವನ ಮಾಡೋಕ್ಕಾಗ್ತಾ ಇಲ್ಲ, ನೆಮ್ಮದಿ ಜೀವನ ಇಲ್ಲ. ದಿನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಂದು ದಿನೇ ಏನಾಗ್ತಿದೆ ಅಂದರೆ ಮಾನಸಿಕವಾಗಿ ಹಿಂಸೆ ಆಗ್ತಿದೆ. ಅವರು ಹೆಲ್ತ್ ಕಂಡೀಷನ್ ಹೆಂಗಾಗ್ತಿದೆ ಅಂದರೆ ಸೈಕಾಲಜಿಕಲ್ಲಿ ಕುಗ್ಗುತ್ತಾ ಇದೆ. ಪ್ರತಿಯೊಂದು ಹಂತದಲ್ಲೂ ಎಕನಾಮಿಕಲಿ ಬರ್ಡನ್ ಎಷ್ಟಾಗ್ತಾಯಿದೆ ಫ್ಯಾಮಿಲಿಗೆ ಸರ್? ಕರ್ವೆ ಬೆಂಬಲ ನಿಮಗೆ ಎಷ್ಟು ಶಕ್ತಿ ತುಂಬಿದೆ ಅಂತ ಸರ್? ಶಕ್ತಿ ಅವ್ರ ಕರ್ವೆ ಮೊದಲಿಂದನೂ ಇದ್ದಾರೆ ಸರ್. ಮೊದಲು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಪರವಾಗಿ ಕರ್ವೆ ಯಾವತ್ತೂ ಇರುತ್ತೆ, ಈಗಲೂ ಇದೆ, ಮುಂದೆನೂ ಇರುತ್ತೆ ಅಂತ ನನಗೆ ಭಾವಿಸಿದ್ದೀನಿ ಸರ್.